ಕಾಮನ್ ಮ್ಯಾನ್ ಹೇಗೆ ಇದನ್ನು ಏವಿಯೇಷನಲ್ಲಿ ಉಪಯೋಗಿಸ್ಬೋದು ಅನ್ನೋದು. ಸೊ ಇದಾದಮೇಲೆ ಇದು ಸಕ್ಸಸ್ ಆದಮೇಲೆ ಗೋಪಿನಾಥ್ ಅವ್ರಿಗೆ ಒಂದು 2002ನಲ್ಲಿ ಒಂದು ಐಡಿಯಾ ಬಂತು. ಆದರೆ ನಿಜವಾಗ್ಲೂ ನಿಮ್ಮ ಧೈರ್ಯ ಅಂತ ಹೇಳಿದ್ರೆ ಅದು ಹೇಗೆ ಸರ್ ಏವಿಯೇಷನ್ ಇದರ ಇಂಡಸ್ಟ್ರಿ ತೊಗೊಂಡು ಸೆಟ್ ಒಂದು ಕಾಮರ್ಸ್ ಅನ್ನೋದನ್ನ ವೆಬ್ಸೈಟ್ನ ಏರ್ ಡೆಕ್ಕನ್ ಸೈಟ್ನೇ ಶುರು ಮಾಡಿದ್ದು. ಲೋ ಕಾಸ್ಟ್ ಏರ್ಲೈನ್ ಇಂಡಿಯಾದಲ್ಲಿ ವರ್ಕ್ ಆಗೋದಿಲ್ಲ, ಎಲ್ಲರೂ ತಪ್ಪು ತಿಳ್ಕೊಂಡಿದ್ದಾರೆ. ಏವಿಯೇಷನ್ ಅಂದರೆ ಕ್ಯಾಪಿಟಲ್ ಇಂಟೆನ್ಸಿವ್, ತುಂಬ ಕ್ಯಾಪಿಟಲ್ ಬೇಕಾಗುತ್ತೆ. ಶುರು ಮಾಡಿ ನಾವು ಹೆಂಗೆ ಕಾಸ್ಟ್ ಸೇವ್ ಮಾಡಿದ್ವಿ ಅಂದರೆ ಆನ್ಲೈನ್ ಸೇಲ್ಸ್ ಫಸ್ಟ್ ಏರ್ ಡೆಕ್ಕನ್. ಯಾಕೆ ನಾನು ಇದನ್ನ ಕಾನ್ಫಿಡೆನ್ಸ್ ಆಗಿ ಹೇಳ್ತಾ ಇದ್ದೀನಿ ಅಂತಂದರೆ, ಸೊ ದಟ್ ಮೀನ್ಸ್ ಇದು ಒಂದು ರೆವಲ್ಯೂಷನ್ ಕ್ರಿಯೇಟ್ ಮಾಡ್ತೀವಿ. ನಮಸ್ತೆ ವೀಕ್ಷಕರೇ, ವಿಶ್ವಪ್ರಿಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆದರದ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ಬಹಳ ಗಣ್ಯ ವ್ಯಕ್ತಿಯು ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಇವರು ಯಾರು ಅಂತ ಹೇಳಿದ್ರೆ, ಇವರು ಸಾಕಷ್ಟು ಇಂಡಸ್ಟ್ರೀಸ್ ಜೊತೆ ಅಸೋಸಿಯೇಟ್ ಆಗಿ ಕಾರ್ಯವನ್ನು ನಿರ್ವಹಿಸಿದ್ದಾರೆ. ಮುಖ್ಯವಾಗಿ ಹೇಳಬೇಕು ಅಂತ ಹೇಳಿದ್ರೆ, ನಿಮ್ಮೆಲ್ಲರಿಗೂ ಚಿರಪರಿಚಿತವಾದ ಏರ್ ಡೆಕ್ಕನ್ ಏರ್ವೇಸ್ ಅಲ್ಲಿ ಸಹ ಅವರು ಬ್ಯಾಕ್ ಬೋನ್ ಅಂತಲೇ ಹೇಳ್ಬೋದು. ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿರೋದು ನಮಗೆ ಒಂದು ಸಂತೋಷದ ವಿಷಯ. ಬನ್ನಿ ಮೋಹನ್ ಕುಮಾರ್ ಸರ್ ಅವರನ್ನು ನಮ್ಮ ಕಾರ್ಯಕ್ರಮಕ್ಕೆ ಆದರವಾಗಿ ಸ್ವಾಗತಿಸೋಣ. ಸರ್, ನಮ್ಮ ಕಾರ್ಯಕ್ರಮಕ್ಕೆ ಆದರದ ಸ್ವಾಗತ. ನಮಸ್ಕಾರ. ಹಾಗೆ ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ಅಯೋಧ್ಯದಲ್ಲಿ ಕಾರ್ಯನಿರ್ವಹಿಸಿರುವಂತಹ ಶಂಕರ್ ಸರ್ ಅವರು ಸಹ ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಈಗಾಗಲೇ ಅವರ ವಿಡಿಯೋಗಳು ನಮ್ಮ ಚಾನಲಲ್ಲಿ ಬಿಡುಗಡೆ ಆಗಿದೆ. ಅದನ್ನೆಲ್ಲರೂ ನೋಡಿ ಪ್ರೋತ್ಸಾಹಿಸಿದ್ದೀರಾ. ಅವರು ಸಹ ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರನ್ನು ನಮ್ಮ ಕಾರ್ಯಕ್ರಮಕ್ಕೆ ಆದರವಾಗಿ ಸ್ವಾಗತಿಸೋಣ. ಸರ್, ನಮ್ಮ ಕಾರ್ಯಕ್ರಮಕ್ಕೆ ಆದರದ ಸ್ವಾಗತ. ಸರ್, ಈಗ ಮೊದಲಿಗೆ ನಮ್ಮ ವೀಕ್ಷಕರಿಗೆ ನಿಮ್ಮ ಕಿರುಪರಿಚಯದೊಂದಿಗೆ ಶುರು ಮಾಡೋಣ. ಹಾಗೆ ನೀವು ಏರ್ ಡೆಕ್ಕನ್ ಏರ್ವೇಸಲ್ಲಿ ಒಂದು ಬ್ಯಾಕ್ ಬೋನ್ ಪಿಲ್ಲರ್ ಆಗಿ ನಿಂತಿದ್ರಿ ಅಂತ ನಾವು ಕೇಳ್ಪಟ್ಟಿದ್ದೀವಿ. ಅದ್ರ ಬಗ್ಗೆ ನಮಗೆ ತಿಳಿಸ್ಕೊಡ್ಬೇಕು ಅಂತ ಕೇಳ್ಕೊತೀವಿ. ಏರ್ ಡೆಕ್ಕನ್ ಶುರುವಾಗಿದ್ದು ಡೆಕ್ಕನ್ ಏವಿಯೇಷನ್ ಕ್ಯಾಪ್ಟನ್ ಗೋಪಿನಾಥ್ ಅವರು 1996 ಇದನ್ನು ಶುರು ಮಾಡಿದ್ರು. ಅವರು ಅವರ ಮಿತ್ರರು ಕ್ಯಾಪ್ಟನ್ ಸ್ಯಾಮ್ಯುಯಲ್ ಅಂತ, ಅವರಿಬ್ಬರು ಸೇರಿ ಶುರು ಮಾಡಿದ್ದ ವೆಂಚರ್ ಇದು. ನನಗೆ ಒಬ್ಬರು ವೆಂಚರ್ ಕ್ಯಾಪಿಟಲ್ ಫಂಡ್ ಅವ್ರನ್ನ ಇಂಟ್ರೊಡ್ಯೂಸ್ ಮಾಡಿದ್ರು. ಸೊ ನನಗೆ ಇಂಟ್ರೊಡ್ಯೂಸ್ ಮಾಡಿ ಇವರು ಎಲ್ಲ ಸ್ಟಾರ್ಟಪ್, ಆವಾಗಲೇ 96-97 ಸ್ಟಾರ್ಟಪ್ಪಲ್ಲಿ ಇವರಿಗೆ ಒಳ್ಳೆಯ ಅನುಭವ ಇದೆ, ಇವ್ರನ್ನ ಉಪಯೋಗಿಸಿ ಅಂತ ಇದು ಮಾಡಿದ್ರು. ಅದರಿಂದ ನಾವು ಗೋಪಿನಾಥ್ ಎಲ್ಲ ಒಟ್ಟಿಗೆ ಬಂದ್ವಿ. ಆವಾಗ ನಾವು ಫಸ್ಟು ಶುರು ಮಾಡಿದ್ದು ಏರ್ ಟ್ಯಾಕ್ಸಿ ಆಪರೇಷನ್ ಸರ್ವಿಸ್ ಅಂತ. ಏರ್ ಟ್ಯಾಕ್ಸಿ ಆಪರೇಷನ್ಸು ಪ್ರೈವೇಟೈಸ್ ಆಗಿತ್ತು ಗೌರ್ಮೆಂಟ್ ಆಫ್ ಇಂಡಿಯಾ ಪಾಲಿಸಿ ಪ್ರಕಾರ. ಮೊದಲು ಎಲ್ಲ ಗೌರ್ಮೆಂಟೇ ಮೊನೋಪಲಿ ಆಗಿತ್ತು. ಆಮೇಲೆ ಏರ್ ಟ್ಯಾಕ್ಸಿ ಆಪರೇಷನ್ಸ್ನ ಪ್ರೈವೇಟೈಸ್ ಮಾಡಿದ್ರು. 89-90 ಮಾಡಿದ್ರು. ಬಟ್ ಯಾವುದೂ ಹೆಲಿಕಾಪ್ಟರ್ಸ್ ಆಗಲಿ ಸ್ಮಾಲ್ ಪ್ಲೇನ್ಸ್ ಆಗಲಿ ನಾವು ಚಾರ್ಟರ್ ಮಾಡಬೇಕಂದ್ರೆ ಆವಾಗ ಅವಕಾಶ ಇರಲಿಲ್ಲ. ಅದರಿಂದ ಇದೇ ಫಸ್ಟು ಡೆಕ್ಕನ್ ಏವಿಯೇಷನ್ ಪ್ರೈವೇಟ್ ಲಿಮಿಟೆಡ್, ಇದೇ ಫಸ್ಟ್ ಕಂಪ್ನಿ. ಅವರು ಏರ್ಕ್ರಾಫ್ಟ್ನ ನೀವೆಲ್ಲಿ ಬೇಕಾದ್ರೆ ಹೋಗಬೇಕಾದ್ರೆ ಅದನ್ನು ಟ್ಯಾಕ್ಸಿ ಥರ ಹೈರ್ ಮಾಡ್ಕೋಬೋದು. ಆ ಸರ್ವಿಸ್ನ ಶುರು ಮಾಡಿದ್ವಿ. ಆವಾಗ ನನಗೆ ಕ್ಯಾಪ್ಟನ್ ಗೋಪಿನಾಥ್ ಅವರು, ಆಮೇಲೆ ಕ್ಯಾಪ್ಟನ್ ಸ್ಯಾಮ್ಯುಯಲ್ ಅವರು, ಆಮೇಲೆ ಕಂಪ್ನಿ ಚೇರ್ಮನ್ನು ಲೆಫ್ಟಿನೆಂಟ್ ಜನರಲ್ ನರಹರಿ ಅಂತಿದ್ದರು. ಆಮೇಲೆ ಇನ್ನೊಬ್ಬರು ವಿಷ್ಣು ರಾವಲ್ ಅಂತ, ಅವ್ರಿಗೆ ಒಳ್ಳೆ ಏವಿಯೇಷನ್ ಎಕ್ಸ್ಪೀರಿಯನ್ಸು ಆಯಿತು. ಆಮೇಲೆ ಕ್ಯಾಪ್ಟನ್ ಸ್ಯಾಮ್ಯುಯಲ್ಲು ಆರ್ಮಿ ಏವಿಯೇಷನಲ್ಲಿದ್ದರು. ಸೊ ಇವರೆಲ್ಲ ಬಂದು ಟೆಕ್ನಿಕಲಾಗಿ ಅವ್ರಿಗೆ ನಾಲೆಜ್ ಇತ್ತು, ನನಗೆ ಏರ್ಕ್ರಾಫ್ಟ್ ಬಗ್ಗೆ ನಾಲೆಜ್ ಇರಲಿಲ್ಲ. ಸೊ ಆದ್ರೂ ಅದನ್ನೆಲ್ಲ ತಿಳ್ಕೊಂಡು ಅದನ್ನು ಫೈನಾನ್ಷಿಯಲ್ಲಾಗಿ ಹೇಗೆ ಮಾಡ್ಬೋದು, ಅದಕ್ಕೆ ವಯಬಿಲಿಟಿ ಹೇಗೆ ಬರುತ್ತೆ, ಎಷ್ಟು ಅವರ್ಲಿ ಚಾರ್ಜ್ ಮಾಡಬಹುದು, ಆಮೇಲೆ ಹೇಗೆ ಕಸ್ಟಮರ್ನ ಹೇಗೆ ಸ್ಯಾಟಿಸ್ಫೈ ಮಾಡಬೇಕು, ಇದನ್ನೆಲ್ಲ ಒಂದು ಪ್ಲ್ಯಾನ್ ಮಾಡಿ, ಆಮೇಲೆ ಇದಕ್ಕೆ ಇನ್ಸ್ಟಿಟ್ಯೂಷನ್ಸಿಂದ ನಮಗೆ ದುಡ್ಡು ಸಿಗೋದು ಭಾಳ ಕಷ್ಟ ಆಯಿತು. ಯಾಕಂದರೆ
ಬ್ಯಾಂಕ್ಗಳಲ್ಲಾಗಲಿ ಅಥವಾ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಗಳಲ್ಲಾಗಲಿ ಏವಿಯೇಷನ್ ಪ್ರಾಜೆಕ್ಟ್ನ ಅಪ್ರೈಸಲ್ ಮಾಡಿ ನಮಗೆ ಲೋನು ಅಥವಾ ಈಕ್ವಿಟಿ ಅಥವಾ ಇನ್ನೊಂದು ಯಾವ್ದಾರು ಹಣಕಾಸು ಸಹಾಯ ಕೊಡೋದು ಭಾಳ ಕಷ್ಟ ಆಯಿತು. ಯಾಕಂದರೆ ಅವ್ರಿಗೆ ಈ ಬಿಸ್ನೆಸ್ ಅರ್ಥ ಆಗ್ತಾಯಿರಲಿಲ್ಲ. ಅದರಿಂದ ನಾನು ನಮ್ಮ ಕ್ಲೈಂಟ್ ಒಬ್ಬರು, ಅವರು ಆವಾಗ ಕೋಕೋ ಕೋಲಾ ಬಾಟ್ಲಿಂಗಲ್ಲಿ ಅವ್ರದ್ದು ಬಿಸ್ನೆಸ್, ಮೇನ್ ಬಿಸ್ನೆಸ್ಸು. ಅವ್ರನ್ನ ರಿಕ್ವೆಸ್ಟ್ ಮಾಡಿದೆ, ಅವರು ಇದಕ್ಕೆ ದುಡ್ಡು ಹಾಕೋಕ್ಕೆ ಸಾಧ್ಯನಾ ಅಂತ ಕೇಳಿದೆ. ಅವರು ಒಪ್ಕೊಂಡ್ರು. ಆವಾಗ ನಾವು ಅವರಿಂದ ಫಂಡಿಂಗ್ ತೊಗೊಂಡು ಮೊದಲು ಈ ಚಾರ್ಟರ್ ಡಿವಿಷನ್ನ ಸೆಟಪ್ ಮಾಡಿದ್ವಿ. ಚಾರ್ಟರ್ ಡಿವಿಷನ್ನ ಜಕ್ಕೂರು ಏರ್ಪೋರ್ಟಲ್ಲಿ ತೊಗೊಂಡು ಅಲ್ಲಿ ಹ್ಯಾಂಗರ್ಗಳು ಕನ್ಸ್ಟ್ರಕ್ಟ್ ಮಾಡಿ ಅಲ್ಲಿ ಆಫೀಸ್ ಸ್ಪೇಸು, ಏರ್ಕ್ರಾಫ್ಟ್ ಪಾರ್ಕಿಂಗ್ ಪ್ಲೇಸ್ ಎಲ್ಲ ಮಾಡಿದ್ವಿ. ಆಮೇಲೆ ಸುಮಾರು 8 ಕಡೆ ಬೇಸಸ್ನ ಎಸ್ಟಾಬ್ಲಿಷ್ ಮಾಡಿದ್ವಿ. ಆಲ್ ಓವರ್ ದ ಕಂಟ್ರಿ 8 ಬೇಸಸ್ನ ಎಸ್ಟಾಬ್ಲಿಷ್ ಮಾಡಿದ್ವಿ. ಮಾಡಿ ಅದಕ್ಕೆ ಹೆಲಿಕಾಪ್ಟರ್ಗಳು, ಮೇಯ್ನ್ಲಿ ಹೆಲಿಕಾಪ್ಟರ್ಗಳು ತೊಗೊಂಬಂದ್ವಿ. ಒಂದೊಂದು ಬೇಸಲ್ಲೂ ಒಂದೊಂದು ಹೆಲಿಕಾಪ್ಟ್ರು. ಸೊ ಆಲ್ ಇಂಡಿಯಾ ಲೆವೆಲಲ್ಲಿ ಯಾರು ಎಲ್ಲಿ ಬೇಕಾರ ಇದನ್ನು ಹೈರ್ ಮಾಡ್ಕೊಳ್ಳೋ ಅಂಥ ಸೌಲಭ್ಯವನ್ನು ನಾವು ಸೃಷ್ಟಿಸಿದ್ವಿ. ಆವಾಗ ಭಾಳ ಸಕ್ಸಸ್ಫುಲ್ಲಾಗಿ ನಡೀತು. ಆ್ಯಂಡ್ ಈ ಚಾರ್ಟರ್ ಬಿಸ್ನೆಸ್ಸಲ್ಲಿ ಬೇಕಾದಷ್ಟು ಸೆಗ್ಮೆಂಟ್ಗಳಿದೆ. ಅಂದರೆ VIP ಟ್ರಾವೆಲ್ಲು, ಟೂರಿಸಮ್ಮು, ಆಮೇಲೆ ಏರಿಯಲ್ ಸರ್ವೆ, ಮೆಡಿಕಲ್ ಇವ್ಯಾಕ್ಯುಯೇಷನ್ನು, ಈ ಥರ ಡಿಫ್ರೆಂಟ್ ಸೆಗ್ಮೆಂಟ್ಸ್ ಇದೆ. ನಾವು ಎಲ್ಲ ಸೆಗ್ಮೆಂಟಲ್ಲೂ ಈ ಕಂಪ್ನಿನಲ್ಲಿ ಒಂದು ಸೌಲಭ್ಯಗಳನ್ನ ಕ್ರಿಯೇಟ್ ಮಾಡಿದ್ವಿ. ಲೈಕ್ ಮೆಡಿಕಲ್ ಇವ್ಯಾಕ್ಯುಯೇಷನ್ ಮಾಡಿದ್ವಿ. ಆ್ಯಂಡ್ VIP ಟ್ರಾವೆಲ್ಲು ಅಂದರೆ ಕಾರ್ಪೊರೇಟ್ CEO ಅಥವಾ ಚೇರ್ಮನ್ಗಳಿರ್ಬೋದು ಅಥವಾ ಪೊಲಿಟಿಕಲ್ ಪಾರ್ಟಿ ಲೀಡರ್ಸ್ ಇರ್ಬೋದು, ಇವ್ರಿಗೆಲ್ಲ ಹೆಲಿಕಾಪ್ಟರ್ ಸೌಲಭ್ಯವನ್ನು ಕೊಡ್ತಾಯಿದ್ವಿ. ಎಲ್ಲಂದರೆ ಎಲ್ಲಿಂದ ಒಂದು ಕಡೆಯಿಂದ ಒಂದು ಕಡೆ ಹೋಗಬೇಕಾದ್ರೆ ಅವ್ರಿಗೆ ಅಲ್ಲಿ ಶೆಡ್ಯೂಲ್ಡ್ ಫ್ಲೈಟ್ ಇಲ್ಲದೆ ಇರ್ಬೋದು, ಅಥವಾ ಕಾರ್ನಲ್ಲಿ ಅಥವಾ ಬಸ್ನಲ್ಲಿ ಹೋಗುವಂಥ ಸಮಯ ಇದಿರ್ಬೋದು. ಅಂಥ ಕೇಸ್ಗಳಲ್ಲಿ ಇವರು ಯೂಸ್ ಮಾಡೋಕ್ಕೆ ಶುರು ಮಾಡಿದ್ರು. ಸಕ್ಸಸ್ಫುಲ್ ಆಯಿತು. ಇದು ಸಕ್ಸಸ್ಫುಲ್ಲಾಗಿ ನಡೀತು. ಅಂದರೆ ಫಸ್ಟು ಚಾರ್ಟರ್ ತಂದಿದ್ದು, ಚಾರ್ಟರ್ ಫ್ಲೈಟ್ಸ್. ಅದರಲ್ಲಿ ಸುಮಾರು 4 ವರ್ಷದಲ್ಲಿ ಸುಮಾರು ಒಂದು 10 ಹೆಲಿಕಾಪ್ಟರ್ನ ಡಿಪ್ಲಾಯ್ ಮಾಡಿದ್ವಿ. ಆ್ಯಂಡ್ ಏವಿಯೇಷನ್ ಇಂಡಸ್ಟ್ರಿನಲ್ಲಿ ಒಂದು ಅನುಕೂಲ ಏನು ಅಂದರೆ, ಈ ಏರ್ಕ್ರಾಫ್ಟ್ಗಳನ್ನ ನಾವು ಪರ್ಚೇಸ್ ಮಾಡೋ ಅವಶ್ಯಕತೆ ಇಲ್ಲ. ಅದು ಲೀಸಲ್ಲಿ ಸಿಗುತ್ತೆ. ನೀವು ಮಂತ್ಲಿ ಇಷ್ಟು ಲೀಸ್ ರೆಂಟಲ್ಸ್ ಅಂತ ಕೊಟ್ಬಿಟ್ರೆ ಅದಕ್ಕೊಂದು ಸೆಕ್ಯೂರಿಟಿ, ಅದರದ್ದು ಡೆಪಾಸಿಟ್ ಕೇಳ್ತಾರೆ. ಅದನ್ನು ಕೊಟ್ಟರೆ ನಿಮಗೆ ಏರ್ಕ್ರಾಫ್ಟ್ ಅವೈಲಬಿಲಿಟಿ ಸಿಗುತ್ತೆ. ಅದರಿಂದ ಇದು ಕ್ಯಾಪಿಟಲ್ ಇಂಟೆನ್ಸಿವ್ ಅಂತ ಹೇಳೋಕ್ಕಾಗಲ್ಲ. ಕ್ಯಾಪಿಟಲ್ ಎಲ್ಲರೂ ತಪ್ಪು ತಿಳ್ಕೊಂಡಿದ್ದಾರೆ. ಏವಿಯೇಷನ್ ಅಂದರೆ ಕ್ಯಾಪಿಟಲ್ ಇಂಟೆನ್ಸಿವ್, ತುಂಬ ಕ್ಯಾಪಿಟಲ್ ಬೇಕಾಗುತ್ತೆ, ತುಂಬ ಇನ್ವೆಸ್ಟ್ಮೆಂಟ್ ಬೇಕಾಗುತ್ತೆ ಅಂತ ತಿಳ್ಕೊಳ್ತಾರೆ. ಆದರೆ ಕ್ಯಾಶ್ ಎಲ್ಲಿ ಜಾಸ್ತಿ ಬೇಕಾಗುತ್ತೆ ಅಂದರೆ, ಅದನ್ನು ನಾವು ಆಪ್ರೇಟ್ ಮಾಡ್ತಿದ್ದಾಗ ಲಾಸ್ ಆಗುತ್ತಲ್ಲ, ಲಾಸ್ ಫಂಡಿಂಗಿಗೆ ನಮಗೆ ಕ್ಯಾಪಿಟಲ್ ಬೇಕಾಗುತ್ತೆ. ಅಂದರೆ ಎಷ್ಟು ಫಂಡ್ ಇದ್ದರೆ ಶುರು ಮಾಡ್ಬೋದು ಸರ್ ಏರ್ಲೈನ್ ಇಂಡಸ್ಟ್ರಿ? ಡೆಕ್ಕನ್ನು ಆವಾಗ ಚಾರ್ಟರ್ ಡಿವಿಷನ್ ಶುರು ಮಾಡಿದ್ದು ಸುಮಾರು 1 ಕೋಟಿಗಿಂತ ಕಡಿಮೆ. 97ನಲ್ಲಿ 1 ಕೋಟಿ ಇನ್ವೆಸ್ಟ್ ಮಾಡಿ ಸುಮಾರು ಒಂದು 6ರಿಂದ 8 ಹೆಲಿಕಾಪ್ಟರ್ ಡಿಪ್ಲಾಯ್ ಮಾಡಿದ್ವಿ. ಆ್ಯಂಡ್ ಅದು ಸಕ್ಸಸ್ಫುಲ್ಲಾಗಿ ನಡೀತು. ಅದರ ಟರ್ನ್ ಓವರು ಬೈ 2002 ಅಷ್ಟೊತ್ತಿಗೆ, 97ನಲ್ಲಿ ಶುರುವಾಗಿದ್ದು, 97 ಸೆಪ್ಟೆಂಬರಲ್ಲಿ ಶುರುವಾಗಿದ್ದು, 2002 ಅಷ್ಟೊತ್ತಿಗೆ ಟರ್ನ್ ಓವರು ಸುಮಾರು ಒಂದು 10-12 ಕೋಟಿ ಇತ್ತು. 1 ಕೋಟಿ ಇನ್ವೆಸ್ಟ್ಮೆಂಟ್ಗೆ 12 ಕೋಟಿ ಟರ್ನ್ ಓವರ್ ಆಯಿತು. ಅದರಲ್ಲಿ ಪ್ರಾಫಿಟ್ಟು ಇತ್ತು. ಇನ್ಕಮ್ ಟ್ಯಾಕ್ಸು ಕಟ್ಟಿದ್ದೀವಿ, ಆಯಿತಾ. ಆಮೇಲೆ ಎಂಪ್ಲಾಯ್ಮೆಂಟ್ ವೈಸ್ ಆಲ್ಮೋಸ್ಟ್ ಒಂದು 60-70 ಜನಕ್ಕೆ ಎಂಪ್ಲಾಯ್ಮೆಂಟ್ ಇತ್ತು ಚಾರ್ಟರ್ ಡಿವಿಷನಲ್ಲಿ. ಸೊ ಇದಾದಮೇಲೆ, ಇದು ಸಕ್ಸಸ್ ಆದಮೇಲೆ ಗೋಪಿನಾಥ್ ಅವ್ರಿಗೆ 2002ನಲ್ಲಿ ಒಂದು ಐಡಿಯಾ ಬಂತು. ನಾವು ಯಾಕೆ ಏರ್ಲೈನ್ ಶುರು ಮಾಡಬಾರ್ದು ಅಂತ ಒಂದು ಐಡಿಯಾ ಬಂತು. ಅದಕ್ಕೆ ನಾವು ಅದಕ್ಕೆಲ್ಲ ಸುಮಾರು ಎಲ್ಲ ಸ್ಟಡಿ ಮಾಡಿದ್ವಿ, ಏನು ಮಾಡ್ಬೋದು ಹೇಗೆ ಅಂತ. ಆವಾಗ ಲೋ ಕಾಸ್ಟ್ ಏರ್ಲೈನ್ ಅಂದರೆ, ಈಗ ಆವಾಗ ಫೇರು ಬೆಂಗಳೂರು ಟು ಡೆಲ್ಲಿ, ನೀವು ಇಂಡಿಯನ್ ಏರ್ಲೈನ್ಸ್ ಆಗಲಿ ಜೆಟ್ ಏರ್ವೇಸ್ ಆಗಲಿ 10,000 ರೂಪಾಯಿ ಇತ್ತು ಒನ್ ವೇ. ಅದನ್ನು ಹೇಗೆ ಕಡಿಮೆ ಮಾಡ್ಬೋದು, ಕಾಮನ್ ಮ್ಯಾನ್ ಹೇಗೆ ಇದನ್ನು ಏವಿಯೇಷನಲ್ಲಿ ಉಪಯೋಗಿಸ್ಬೋದು ಅನ್ನೋದು ನಾವು ಸುಮಾರು ಸ್ಟಡಿ ಮಾಡಿ, ವರ್ಲ್ಡ್ ವೈಡ್ ಏರ್ಲೈನ್ಸು, ಲೋ ಕಾಸ್ಟ್ ಏರ್ಲೈನ್ಸು ಲೈಕ್ ಸೌತ್ ವೆಸ್ಟ್ ಏರ್ಲೈನ್ಸ್ ಇನ್ ಅಮೇರಿಕಾ, ಆಮೇಲೆ ರಯನ್ ಏರ್ ಅಂತ ಯುರೋಪಲ್ಲಿ, ಆಮೇಲೆ ಈಸಿ ಜೆಟ್ ಆಲ್ಸೋ ಯುರೋಪಲ್ಲಿ, ಈ ಥರ ಏರ್ಲೈನ್ಗಳನ್ನೆಲ್ಲ ಸ್ಟಡಿ ಮಾಡಿ ಇಂಡಿಯಾದಲ್ಲಿ ಯಾಕೆ ಮಾಡಬಾರ್ದು ಅನ್ನೋದು ಒಂದು ನಮಗೆ
ಐಡಿಯಾ ಬಂತು. ಅಂದರೆ ಇದು ಶುರುವಾಗಿದ್ದು ಹೇಗೆ ಸರ್? ಯಾಕಂದರೆ ಎಲ್ಲ ಕಾಮನ್ ಮ್ಯಾನ್ ಟ್ರಾವೆಲ್ ಮಾಡಬೇಕು ಅನ್ನೋದು ಒಂದು ಇಂಡಿಯಾದಲ್ಲಿ ಸ್ಟಾರ್ಟಪ್ ಆಗಬೇಕು ಅಂದರೆ ಈ ಐಡಿಯಾ ಹೇಗೆ ಶುರು ಆಯಿತು ಅಂತ ಸರ್? ಇವಾಗ ನೀವು ಸ್ಟ್ಯಾಟಿಸ್ಟಿಕ್ಸ್ ನೋಡಿದ್ರೆ ಅಮೇರಿಕಾದಲ್ಲಿ ಆವಾಗ ನಾವು ಏರ್ಲೈನ್ ಶುರು ಮಾಡಿದಾಗ ಟೋಟಲ್ ನಂಬರ್ ಆಫ್ ಪೀಪಲ್ ಟ್ರಾವೆಲಿಂಗ್ ವಾಸ್ ಲೈಕ್ ಸಮಥಿಂಗ್ ಲೈಕ್ 500 ಮಿಲಿಯನ್, ಅಂದರೆ 50 ಕೋಟಿ ಜನ ಪ್ರಯಾಣಿಕರಿದ್ದರು ವರ್ಷಕ್ಕೆ ಅಮೇರಿಕಾದಲ್ಲಿ ಆವಾಗ. ಈಗ ಇನ್ನು ಸ್ವಲ್ಪ ಜಾಸ್ತಿ ಆಗಿದೆ, 50 ಕೋಟಿ. ನಮ್ಮ ಇಂಡಿಯಾದಲ್ಲಿ 13 ಮಿಲಿಯನ್, 3 ಏರ್ಲೈನ್ ಇತ್ತು ಅವಾಗ. ಸಹಾರಾ ಏರ್ವೇಸ್, ಜೆಟ್ ಏರ್ವೇಸ್, ಇಂಡಿಯನ್ ಏರ್ಲೈನ್ಸ್ ಅಂತ ಒಂದು NAPC ಏರ್ಲೈನ್ ಅಂತ ಇತ್ತು. ಇನ್ನು ಕೆಲವು ಏರ್ಲೈನ್ಗಳು ಬಂದು ಎಲ್ಲ ಅದು ನಡೀಲಿಲ್ಲ, ಅದೆಲ್ಲ ಕ್ಲೋಸ್ ಆಯಿತು. ಈ 3 ಏರ್ಲೈನ್ಗಳು ನಾವು ಶುರು ಮಾಡಿದಾಗ ಈ 3 ಏರ್ಲೈನ್ಗಳು ಇದ್ವು, 3 ಸಹಾರಾ, ಜೆಟ್ ಏರ್ವೇಸ್, ಆಮೇಲೆ ಇಂಡಿಯನ್ ಏರ್ವೇಸ್. ಇವು 3 ಜನನೂ ಸೇರಿ ಟೋಟಲ್ ಪ್ಯಾಸೆಂಜರ್ ಹ್ಯಾಂಡಲ್ ಮಾಡ್ತಾ ಇದ್ದಿದ್ದು 1.3 ಕ್ರೋರ್ ಅಷ್ಟೇ ವರ್ಷಕ್ಕೆ. ವರ್ಷಕ್ಕೆ. ಆದರೆ ರೈಲ್ವೇಸಲ್ಲಿ ಸುಮಾರು 8 ಕೋಟಿ ಜನ ಪರ್ ಡೇ ಟ್ರಾವೆಲ್ ಮಾಡ್ತಿದ್ರು. 8 ಕೋಟಿ. ಅದನ್ನು ಯಾಕೆ ನಾವು ಇದಕ್ಕೆ ಏರ್ಲೈನ್ಸಿಗೆ ಕನ್ವರ್ಟ್ ಮಾಡಬಾರ್ದು ಅನ್ನೋದು ಒಂದು ಐಡಿಯಾ, ಗೋಪಿನಾಥ್ ಅವರ ಐಡಿಯಾ. ಅದು ಇವರೆಲ್ಲ ಫ್ಲೈ ಮಾಡಿಬಿಟ್ರೆ ಏನಾಗುತ್ತೆ ಅನ್ನೋದು ಒಂದು ಐಡಿಯಾ. ಅಂದರೆ ಇಂಟರ್ನ್ಯಾಷನಲ್ ಅಲ್ಲಿ ಇತ್ತು ಲೋ ಕಾಸ್ಟ್ ಕ್ಯಾರಿಯರ್, ಇಂಡಿಯಾದಲ್ಲಿ ತರಬೇಕು ಅನ್ನೋ ಒಂದು ಐಡಿಯಾ. ಅದಕ್ಕೆ ಹೇಗೆ ಮಾಡ್ಬೋದು, ಇಂಡಿಯಾದಲ್ಲಿ ನಾವು ಕಾಸ್ಟ್ ಹೆಂಗೆ ಕಡಿಮೆ ಮಾಡ್ಬೋದು, ಇದೆಲ್ಲ ಸುಮಾರು ಅದಕ್ಕೆಲ್ಲ ಒಂದು ಸ್ಟಡಿ ಮಾಡಿದ್ವಿ. ಬೇಕಾದಷ್ಟು ಏರ್ಲೈನ್ಗಳನ್ನ ನಾನೇ ಸ್ಟಡಿ ಮಾಡಿ ಒಂದು ಪ್ಲ್ಯಾನ್ ಪ್ರಿಪೇರ್ ಮಾಡಿದ್ವಿ. ಬಟ್ ಅದು ಈ ಪ್ಲ್ಯಾನ್ನ ಯಾವ ಲೋ ಕಾಸ್ಟ್ ಏರ್ಲೈನ್ ಎಕ್ಸ್ಪರ್ಟ್ ಯಾರೂ ಒಪ್ಕೊಳ್ಳಿಲ್ಲ. ಅವ್ರು ಹೇಳಿದ್ರು ಇಲ್ಲ ಈ ಥರ ಎಲ್ಲ ನಡೆಯೋದಿಲ್ಲ, ಲೋ ಕಾಸ್ಟ್ ಏರ್ಲೈನ್ ಅಂದರೆ ಅದರ ವಿಚಾರಣೆ ಬೇರೆ, ನಿಮ್ಮ ಅಪ್ರೋಚೇ ಬೇರೆ ಇದೆ, ಇದಾಗೋದಿಲ್ಲ ಅಂತ ಹೇಳಿದ್ರು. ಆದರೂ ನಾವೇನೋ ಒಂದು ಬಂಡತನ ಹಿಡಿದು ನಾವು ಸಕ್ಸಸ್ ಆಗ್ತೀವಿ ಅಂತ ಹೇಳಿ, ಯಾಕಂದರೆ ನಮ್ಮ ಫಿಗರ್ಸಲ್ಲಿ ನನಗೆ ಭಾಳ ಕಾನ್ಫಿಡೆನ್ಸ್ ಇತ್ತು. ಅದು ಏರ್ಲೈನ್ ಕಾಸ್ಟ್ ಕಂಡುಹಿಡಿಬೇಕಾದ್ರೆ ಏನು ಮಾಡ್ತಾರೆ, ಕಾಸ್ಟ್ ಪರ್ ಅವೈಲಬಲ್ ಸೀಟ್ ಕಿಲೋಮೀಟರ್ ಅಂತ ಕಂಡುಹಿಡ್ತಾರೆ. ಒಂದು ಪ್ಯಾಸೆಂಜರು 1 ಕಿಲೋಮೀಟ್ರ್ ಹೋಗಬೇಕಾದ್ರೆ ಎಷ್ಟು ಕಾಸ್ಟ್ ಆಗುತ್ತೆ ಏರ್ಲೈನಲ್ಲಿ ಅಂತ ಒಂದು ಬೆಂಚ್ ಮಾರ್ಕ್. ಅದನ್ನು ಕಂಡುಹಿಡಿತಾರೆ. ಅದು ವರ್ಲ್ಡ್ ವೈಡ್ ಅದೊಂದು ಬೆಂಚ್ ಮಾರ್ಕು. ಎಲ್ಲ ಕೆಲವರು ಹೇಳ್ತಾರೆ ನಮ್ಮದು ಕಾಸ್ಟ್ ಪರ್ ಸೀಟ್ ಕಿಲೋಮೀಟ್ರ್ ಓನ್ಲಿ 3 ರೂಪಾಯಿ ಇದೆ ಅಂತಾರೆ, ಇನ್ನು ಕೆಲವರು 5 ರೂಪಾಯಿ ಅಂತಾರೆ, ಇನ್ನು ಕೆಲವರು 8 ರೂಪಾಯಿ ಅಂತಾರೆ. ಸೊ ನಮ್ಮದು ಬಂದಿದ್ದವಾಗ 2 ರೂಪಾಯಿ 70 ಪೈಸಾ ಕಾಸ್ಟ್ ಪರ್ ಸೀಟ್ ಕಿಲೋಮೀಟ್ರು. ಅದರಿಂದ ನಾವು ಖಂಡಿತ ಇದರಲ್ಲಿ ಸಕ್ಸಸ್ ಆಗ್ತೀವಿ ಅನ್ನೋದು ನಮಗೊಂದು ಭಾಳ ಭರವಸೆ ಇತ್ತು, ನನಗಾಗಲಿ, ಗೋಪಿನಾಥ್ ಆಗಲಿ. ಆಮೇಲೆ ನಮ್ಮ ಫಂಡ್ ಅವರು ಮೊದಲು ಯಾರು ಚಾರ್ಟರ್ಡ್ ಡಿವಿಷನ್ ಫಂಡ್ ಮಾಡಿದ್ರು ಅವರೇ ಒಪ್ಕೊಂಡ್ರು, ಇಲ್ಲ ನಾನು ಕೊಡ್ತೀನಿ, ನೀವು ಏನು ಕ್ಯಾಪಿಟಲ್ ಬೇಕೋ ಕೊಡ್ತೀನಿ, ನೀವು ಶುರು ಮಾಡಿ ಅಂತ ಅವರು ಎನ್ಕರೇಜ್ಮೆಂಟ್ ಕೊಟ್ಟರು. ಇದರಿಂದ ನಾವು ಶುರು ಮಾಡಿದ್ವಿ. ಶುರು ಮಾಡಿ ನಾವು ಹೆಂಗೆ ಕಾಸ್ಟ್ ಸೇವ್ ಮಾಡಿದ್ವಿ ಅಂದರೆ, ಮಾರ್ಕೆಟಿಂಗ್ ಕಾಸ್ಟ್ ಈಗ ಜೆಟ್ ಏರ್ವೇಸ್ ತೊಗೊಂಡ್ರೆ ಮಾರ್ಕೆಟಿಂಗು, ಸೇಲ್ಸು, ಡಿಸ್ಟ್ರಿಬ್ಯೂಷನ್ನು, ಈ ಕಾಸ್ಟು ಸುಮಾರು 29% ಇತ್ತು ಅವರಿದ್ರಲ್ಲಿ. ನಾವೇನು ಮಾಡಿದ್ವಿ, ಇಂಟರ್ನೆಟ್ ಯೂಸ್ ಮಾಡಿ ಟಿಕೆಟ್ ಡಿಸ್ಟ್ರಿಬ್ಯೂಷನ್ ಸಿಸ್ಟಮ್ನ ಕ್ರಿಯೇಟ್ ಮಾಡಿ, ಯಾಕಂದರೆ ಎಲ್ಲ ಲೋ ಕಾಸ್ಟ್ ಏರ್ಲೈನು ಇಂಟರ್ನೆಟ್ ಸಿಸ್ಟಮಲ್ಲೇ ಶುರು ಮಾಡಿದ್ರು. ಸೊ ಶುರು ಮಾಡಿ ಅದರಿಂದ ನಾವು ಕಾಸ್ಟ್ನ 23% ಸೇವ್ ಮಾಡಿದ್ವಿ. ಮಾರ್ಕೆಟಿಂಗ್, ಡಿಸ್ಟ್ರಿಬ್ಯೂಷನ್, ಸೆಲ್ಲಿಂಗ್ ಕಾಸ್ಟು 23% ಜೆಟ್ ಏರ್ವೇಸ್ಗಿಂತ ನಮ್ಮದು ಕಡಿಮೆ ಆಯಿತು. ಸೊ 6% ಬಂತು. ಅಂದರೆ ಓವರ್ ಆಲ್ ಕಾಸ್ಟಲ್ಲಿ ನಮ್ದು 6%. ಅದರಿಂದ ನಮಗೆ ಅದು ಒಂದು ಬಿಗಿನಿಂಗ್ ಪಾಯಿಂಟ್, ಅದು ಸಿಕ್ತು. ಆಮೇಲೆ ಇವಾಗ ಕಾಮರ್ಸ್ ಅಂತ ಏನು ಹೇಳ್ತಾರೆ, ಕಾಮರ್ಸ್ ಅಂತಂದರೆ ನೀವು ಇಂಟರ್ನೆಟ್ಟಲ್ಲಿ ಏನಾದರೂ ಪರ್ಚೇಸ್ ಮಾಡೋದು, ನಿಮ್ಮ ಮನೆಗೆ ಗೂಡ್ಸ್ ಸರ್ವಿಸ್ ರಿಸೀವ್ ಆಗೋದು, ಅದು ಇಂಟರ್ನೆಟ್ ಕಾಮರ್ಸ್ ಅಂತ ಹೇಳ್ತಾರೆ. ಕಾಮರ್ಸ್ನ ಇಂಡಿಯಾದಲ್ಲಿ ಮೊದಲ ಬಾರಿಗೆ ಶುರು ಮಾಡಿದ್ದು ಏರ್ಡೆಕ್ಕನ್. ಸೊ ನಾವು ಟಿಕೆಟ್ನ ಸೇಲ್ನ ಇಂಟರ್ನೆಟ್ಟಲ್ಲಿ ಶುರು ಮಾಡಿದ್ದು ಏರ್ಡೆಕ್ಕನ್. ಸೊ ವಿ ಆರ್ ದ ಫಸ್ಟ್ ಕಾಮರ್ಸ್ ಸೈಟ್ ಇನ್ ದ ಕಂಟ್ರಿ. ದಟ್ ಈಸ್ ಆನ್ಲೈನ್ ಅಂದರೆ ಇಂಟರ್ನೆಟ್ ಫಸ್ಟ್ ಆಗಿ ಆನ್ಲೈನ್ ಸೇಲ್ಸ್ ಫಸ್ಟ್ ಏರ್ಡೆಕ್ಕನ್. ಯಾಕೆ ನಾನು ಇದನ್ನ ಕಾನ್ಫಿಡೆನ್ಸ್ ಆಗಿ ಹೇಳ್ತಾ ಇದ್ದೀನಿ ಅಂತಂದರೆ, ಇಂಟರ್ನೆಟ್ಟಲ್ಲಿ ನೀವು ಆನ್ಲೈನಲ್ಲಿ ಸೇಲ್ ಮಾಡಬೇಕಾದ್ರೆ ನಿಮಗೆ 2 ಮುಖ್ಯ. ಒಂದು ನಿಮಗೆ ಸಾಫ್ಟ್ವೇರು, ಇಂಟರ್ನೆಟ್ ಕನೆಕ್ಷನು, ಸಾಫ್ಟ್ವೇರ್ ವಿತ್ ಸಾಫ್ಟ್ವೇರು. ಆಮೇಲೆ ಇನ್ನೊಂದು ಪೇಮೆಂಟ್ ಗೇಟ್ ವೇ ಅಂತ ಹೇಳ್ತಾರೆ. ಅಂದರೆ ನೀವು ಈಗ ಯಾರು ಕ್ರೆಡಿಟ್ ಕಾರ್ಡ್ನ ಆನ್ಲೈನಲ್ಲಿ
ಇಂಟರ್ನೆಟ್ಟಲ್ಲಿ ಫೀಡ್ ಮಾಡಿ ಅದರ ಪೇಮೆಂಟನ್ನು ನಿಮಗೆ ಟ್ರಾನ್ಸ್ಫರ್ ಮಾಡ್ತಾರೋ, ಬ್ಯಾಂಕು ಅದನ್ನು ನಿಮ್ಮ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡೋದಕ್ಕೆ ಪೇಮೆಂಟ್ ಗೇಟ್ವೇ ಅಂತ ಹೇಳ್ತಾರೆ. ಪೇಮೆಂಟ್ ಗೇಟ್ವೇ ಇರಲಿಲ್ಲ ಇಂಡಿಯಾದಲ್ಲಿ. ಯಾವ ಬ್ಯಾಂಕ್ ಹತ್ರನೂ ಪೇಮೆಂಟ್ ಗೇಟ್ವೇ ಇರಲಿಲ್ಲ. ಓಕೆ. ಏರ್ ಡೆಕ್ಕನ್ನಲ್ಲಿ ನಾವು ಸಿಟಿ ಬ್ಯಾಂಕ್ನ ರಿಕ್ವೆಸ್ಟ್ ಮಾಡಿಕೊಂಡು ಈ ಪೇಮೆಂಟ್ ಗೇಟ್ವೇ ತಂದು ಓಕೆ. ಮೊದಲ ಬಾರಿಗೆ ಇಂಡಿಯಾದಲ್ಲಿ ಒಂದು ಕಾಮರ್ಸ್ ಅನ್ನೋದನ್ನ ವೆಬ್ಸೈಟ್ನ ಏರ್ ಡೆಕ್ಕನ್ ಸೈಟ್ನೇ ಶುರು ಮಾಡಿದ್ದು. ಫಸ್ಟ್. ಅದರಿಂದ ನಮಗೆ ಒಂದು ಬ್ರೇಕ್ ಥ್ರೂ. ಅದರಿಂದ ನಮಗೆ ಕಾಸ್ಟ್ ಎಲ್ಲ ಕಡಿಮೆ ಆಯಿತು. ಇದರಲ್ಲಿ ಏನೇನೋ ಕೆಲವೆಲ್ಲ ಸುಮಾರು ಇನೋವೇಷನ್ ಮಾಡಿದ್ದೀವಿ ನಾವು. ಈ ಇಂಟರ್ನೆಟ್ ಸೇಲ್ಸಲ್ಲಿ ಭಾಳ ಇನೋವೇಷನ್. ಫಾರಿನಲ್ಲಿ ವೆಬ್ ಬೇಸ್ಡ್ ಇಂಟರ್ನೆಟ್ ರಿಸರ್ವೇಷನ್ ಸಿಸ್ಟಮ್ ಅಂತ ಹೇಳ್ತಾರೆ. ವೆಬ್ ಬೇಸ್ಡ್ ಸಿಸ್ಟಮ್ಮು ಫಾರಿನ್ನಲ್ಲಿ ಫಾಲೋ ಮಾಡ್ತಾಯಿದ್ದಕ್ಕೂ ನಮ್ಮದಕ್ಕೂ ಸುಮಾರು ವ್ಯತ್ಯಾಸಗಳಿತ್ತು. ಇದನ್ನೆಲ್ಲ ನಮಗೆ ಬೇಕಾದಂಗೆ ನಾವು ಅಡಾಪ್ಟ್ ಮಾಡ್ಕೊಂಡ್ವಿ. ಆಲ್ಸೋ ಇಂಡಿಯಾದಲ್ಲಿ ಸಾಫ್ಟ್ವೇರ್ ಅನ್ನೋದು ಗೊತ್ತು ನಿಮಗೆ. ಎಲ್ಲ ಸಾಫ್ಟ್ವೇರ್ಗಳು ಇಲ್ಲಿ ಇಂಡಿಯಾದಲ್ಲೇ ಡೆವಲಪ್ ಆಗ್ತವೆ. ಆಮೇಲೆ ಎಲ್ಲ ನಮ್ಮಲ್ಲಿ ಎಕ್ಸ್ಪರ್ಟ್ಸ್ ಇದ್ದಾರೆ, ಟೆಕ್ಕೀಸ್ ಇದ್ದಾರೆ, ಸಾಫ್ಟ್ವೇರ್ ಕಂಪ್ನಿಗಳಿವೆ. ಇದನ್ನೆಲ್ಲ ಯೂಸ್ ಮಾಡಿ ನಾವು ನಮಗೆ ಬೇಕಾದ ಫೀಚರ್ಗಳನ್ನ ನಾವು ಇದರಲ್ಲಿ ಅಳವಡಿಸ್ಕೊಂಡ್ವಿ. ಅದರಿಂದ ನಮಗೆ ಬ್ರೇಕ್ ಥ್ರೂ ಸಿಕ್ತು. ಇದು ಲೋ ಕಾಸ್ಟ್ ಏರ್ ಡೆಕ್ಕನ್ನು ಸಕ್ಸಸ್ ಆಗಿದ್ದು ಮೇನ್ ರೀಸನ್. ಈಗ ಏನೋ ಪಿಲ್ಲರ್ ಅಂತ ಹೇಳಿದ್ರಲ್ಲ, ನಾನು ಪಿಲ್ಲರ್ ಅಲ್ಲ, ಅದು ಪಿಲ್ಲರ್. ಇ ಕಾಮರ್ಸ್ ಇಸ್ ದ ಪಿಲ್ಲರ್. ಅದರಿಂದ ನಮಗೆ ಬ್ರೇಕ್ ಥ್ರೂ ಸಿಕ್ತು. ಓಕೆ. ಯಾವುದೇ ಇಂಡಸ್ಟ್ರಿ ಹಾಕೊಂಡು ಅದನ್ನ ಹೀಗೆ ನಡಿಬೇಕು ಅಂತ ಹೇಳಿದ್ರೆ ಡಿಸೈನ್ ಮಾಡೋದಿದೆಯಲ್ಲ ಸರ್, ಆಕ್ಚುಲಿ ಆ ಬ್ರೈನ್ಸ್ಗೆ ನಿಜವಾಗ್ಲೂ ಹೇಳ್ತೀನಿ ಒಂಥರ ರೆವಲ್ಯೂಷನೈಸ್ ಮಾಡಿದ್ದು ಅಂತ ಹೇಳಿದ್ರೆ ಬಹುಶಃ ಏರ್ ಡೆಕ್ಕನ್ ಕಾಣುತ್ತೆ. ಹೌದು, ಆವಾಗಿನ ಟೈಮಲ್ಲಿ ಅದು ಇ ಕಾಮರ್ಸ್ನ ಸಕ್ಸಸ್. ಸುಮಾರು ಕಾಮೆಂಟ್ಗಳು ಬಂದು. ಎಕನಾಮಿಕ್ ಟೈಮ್ಸಲ್ಲಿ ಒಂದು ಪೇಜ್ ಆರ್ಟಿಕಲ್ಲೇ ಪಬ್ಲಿಷ್ ಮಾಡಿದ್ರು. ನರೇಶ್ ಗೋಯಲ್ ಅವರು ಜೆಟ್ ಏರ್ವೇಸಲ್ಲಿ ಅವರು ಚೇರ್ಮನ್ ಆ್ಯಂಡ್ ಮ್ಯಾನೇಜಿಂಗ್ ಡೈರೆಕ್ಟರು, ಅವ್ರು ಹೇಳಿದ್ರು ಲೋ ಕಾಸ್ಟ್ ಏರ್ಲೈನ್ ಇಂಡಿಯಾದಲ್ಲಿ ವರ್ಕ್ ಆಗೋದಿಲ್ಲ, ಹೆಂಗೆ ಕಾಸ್ಟ್ ಸೇವ್ ಮಾಡ್ತೀರಿ, ಇವೆಲ್ಲ ಸುಮಾರು ಆರ್ಟಿಕಲ್ಗಳು ಬಂದವು. ಅದಕ್ಕೆ ನಮ್ಗೇನಂದ್ರೆ ನಾವು ಅದ್ರ ಬಗ್ಗೆ ಹೆದರ್ಕೊಳ್ಳಿಲ್ಲ. ಬಟ್ ಏನಂದರೆ ನಮ್ಮ ಬ್ಯಾಂಕರ್ಸು, ನಮ್ಮ ಜೊತೆಗೆ ಅಸೋಸಿಯೇಟ್ ಆಗಿದ್ರು, ಆಮೇಲೆ ಪೈಲಟ್ಸ್ಗಳು, ಇಂಜಿನಿಯರ್ಸ್ಗಳು, ಎಂಪ್ಲಾಯ್ಮೆಂಟ್ ತೊಗೊಂಡವರು, ಅವ್ರಿಗೆಲ್ಲ ಒಂಥರ ಭಯ. ಜೆಟ್ ಏರ್ವೇಸ್ ಚೇರ್ಮನ್ ಹೇಳಿದ್ದಾರೆ ಇದು ಸಕ್ಸಸ್ ಆಗಲ್ಲ ಅಂತ, ನಾವು ಯಾಕೆ ಹೋಗಿ ಏರ್ಲೈನಿಗೆ ಸೇರ್ಕೋಬೇಕು, ಈ ಥರ ನಮಗೆ ತೊಂದರೆಗಳಾದ. ಆದರೆ ನಮಗೆ ಇದರಲ್ಲಿ ಕಾನ್ಫಿಡೆನ್ಸ್ ಏನು ಕಡಿಮೆ ಇರಲಿಲ್ಲ. ನಾವು ಸಕ್ಸಸ್ ಆಗೋದ್ರಲ್ಲಿ ಕಾನ್ಫಿಡೆನ್ಸ್ ಕಡಿಮೆ ಇರಲಿಲ್ಲ. ಯಾಕಂದರೆ ಈ ಥರ ಇನ್ಫ್ಲೂಯೆನ್ಸ್ಗಳು ಬೇರೆಯವ್ರ ಮನಸ್ಸನ್ನು ಕೆಡಿಸಿ ಅವ್ರದ್ದು ಕೋಆಪ್ರೇಷನ್ನ ನಮಗೆ ಸಿಗದವ್ರಂಗೆ ಅಥವಾ ನಮಗೆ ತೊಂದರೆ ಆಗೋಂಗೆ ಅದು ಆಯ್ತು ಅಷ್ಟೇ ಹೊರತು ಇಲ್ಲದೇ ನಮಗೆ ಕಾನ್ಫಿಡೆನ್ಸ್ ಇತ್ತು, ಇಲ್ಲ ನಾವು ಇದು ಬರ್ತೀವಿ ಮಾಡ್ತೀವಿ ಅಂತ. ಆಮೇಲೆ ನಾವು ಈ ಬಿಸ್ನೆಸ್ ಸ್ಟ್ರಕ್ಚರ್ ಕಾಮರ್ಸಿಂದ ನಾವು ಏನು ಸ್ಟ್ರಕ್ಚರ್ ಮಾಡಿದ್ವೋ ಇದರಲ್ಲಿ ನಮಗೆ ಬ್ಯಾಂಕಿಂದ ಲೋನ್ ತೊಗೊಳ್ಳೋ ಅಂಥ ಅವಶ್ಯಕತೆ ಭಾಳ ಕಡಿಮೆ ಇತ್ತು. ಯಾಕಂದರೆ ಇದು ಕಾಮರ್ಸಲ್ಲಿ ನಾವು ದುಡ್ಡನ್ನು ಮೊದಲೇ ನಮ್ಮ ಕಸ್ಟಮರಿಂದ ನಮಗೆ ಬಂದ್ಬಿಡ್ತಿತ್ತು. ನಮಗೆ ಕ್ರೆಡಿಟ್ ಪೀರಿಯಡ್ ಅಂತಿರಲಿಲ್ಲ. ಏರ್ ಡೆಕ್ಕನ್ನಲ್ಲಿ ಒಂದೇನು ಅಂತಂದರೆ ₹1 ಯಾರಿಗೂ ನಾವು ಕ್ರೆಡಿಟ್ ಕೊಟ್ಟಿಲ್ಲ. ಅದರಿಂದ ನಮಗೆ ದುಡ್ಡು ಮೊದಲೇ ಬಂದ್ಬಿಡ್ತಿತ್ತು. ಅದರಿಂದ ನಮಗೆ ಕ್ಯಾಶ್ ಫ್ಲೋ ಪ್ರಾಬ್ಲಮ್ ಆಗಲೇ ಇಲ್ಲ. ಯಾವಾಗ ನಮಗೆ ಕ್ಯಾಶ್ ಫ್ಲೋ ಸ್ಮೂತಾಗಿತ್ತು, ನಾವು ಭಾಳ ಬೇಗ ಗ್ರೋತ್ನ ಅಚೀವ್ ಮಾಡಿದ್ವಿ. ಈಗ ನೀವು ಜೆಟ್ ಏರ್ವೇಸ್ ತೊಗೊಂಡ್ರೆ 93ನೇ ಇಸ್ವಿನಲ್ಲಿ ಶುರುವಾಗಿತ್ತು. ನಾವು ಶುರು ಮಾಡಿದ್ದು 2003ರಲ್ಲಿ. ಡೆಕ್ಕನ್ ಶುರು ಮಾಡಿದ್ದು 2003ರಲ್ಲಿ. 10 ವರ್ಷ ನಮಗೂ ಅವರು ನಾವು ಶುರು ಮಾಡಿದಾಗ 10 ವರ್ಷಕ್ಕೆ ಸುಮಾರು 32-33 ಏರ್ಕ್ರಾಫ್ಟ್ ಆಪ್ರೇಟ್ ಮಾಡಿ. ನಾವು 2003ನಲ್ಲಿ ಶುರು ಮಾಡಿ 2006ಅಲ್ಲಿ ಅಂದರೆ 3 ಇಯರ್ಸಲ್ಲಿ ನಾವು ಆಲ್ಮೋಸ್ಟ್ 48 ಏರ್ಕ್ರಾಫ್ಟ್ ರೀಚ್ ಆದ್ವಿ. ಅವ್ರದ್ದು 1.5 ವರ್ಷ ಏರ್ಕ್ರಾಫ್ಟ್ನ ನಾವು 3 ವರ್ಷದಲ್ಲಿ ಅಚೀವ್ ಮಾಡಿದ್ವಿ. ಅವರು 30 ಏರ್ಕ್ರಾಫ್ಟ್ ಮಾಡೋದಕ್ಕೆ 10 ವರ್ಷ. ಇದು ನಮ್ಮ ಬಿಸ್ನೆಸ್ ಮಾಡಲು. ಆಮೇಲೆ ಪ್ಲಸ್ ಲೋ ಕಾಸ್ಟು, ಅದು ಕಾಸ್ಟ್ ಕಂಟ್ರೋಲು, ಆಮೇಲೆ ಮೋಟಿವೇಟಿಂಗ್ ಎಂಪ್ಲಾಯೀಸ್. ಈಗ ನೀವು ಎಂಪ್ಲಾಯೀಸ್ ತೊಗೊಂಡ್ರೆ 2003 ಏಪ್ರಿಲಲ್ಲಿ ನಾವು ಏರ್ಲೈನ್ ಶುರು ಮಾಡಬೇಕು ಅಂತ ಕೆಲಸ ಶುರು ಮಾಡಿದ್ವಿ, ಆಫೀಸ್ ಓಪನ್ ಮಾಡಿದ್ವಿ. 3 ವರ್ಷದಲ್ಲಿ ಅಂದರೆ 2006 ಏಪ್ರಿಲ್ ಅಷ್ಟೊತ್ತಿಗೆ ನಮ್ಮ ಹತ್ರ 3,000 ಜನ ಎಂಪ್ಲಾಯೀಸ್ ಇದ್ರು. 3 ವರ್ಷದಲ್ಲಿ 3,000 ಜನ ಎಂಪ್ಲಾಯೀಸ್. ಅದು ಇದೇನು ಎಂಪ್ಲಾಯೀಸ್ ಅಂದರೆ ಯಾವುದೋ ಇವಾಗ ನೀವು ಟೆಕ್ಸ್ಟೈಲ್ ಮಿಲ್ಗಳು ಅಥವಾ ಗಾರ್ಮೆಂಟ್ ಇಂಡಸ್ಟ್ರಿ ಅದು ಯಾವುದೋ ಹೋದರೆ ನೀವು ಅಲ್ಲಿಯೂ ಸಿಗುತ್ತೆ 5,000-6,000 ಜನ ಎಂಪ್ಲಾಯೀಸ್ ಇದೆ. ಎಲ್ಲ ಟೈಲರ್ಸ್ಗಳು,
ಅವ್ರಿಗೆ ಸ್ಕಿಲ್ ಇದು ಮಾಡೋದು ಅಷ್ಟು ಕಷ್ಟ ಆಗೋದಿಲ್ಲ, ಸಿಗ್ತಾರೆ. ಅವ್ರು ಒಂದು ತಿಂಗಳು ಟ್ರೈನಿಂಗ್ ಕೊಟ್ಬಿಡಾಗತ್ತೆ. ಈ 3,000 ಜನ ಎಂಪ್ಲಾಯ್ನಲ್ಲಿ ನೀವು ಲೆಕ್ಕ ಹಾಕಿದ್ರೆ 500 ಜನ ಪೈಲಟ್ಸು, ಸುಮಾರು ಒಂದು 300 ಜನ ಎಂಜಿನಿಯರ್ಸು, ಒಂದು 700 ಏರ್ ಹೋಸ್ಟೆಸಸ್ಸು. ಏರ್ ಹೋಸ್ಟೆಸ್ ಅಂದರೆ ನೀವು ಅಂದ್ಕೊಂಡಿದ್ದೀರಾ ಸುಮ್ಮನೆ ಏನೋ ಬಂದು ಡ್ರೆಸ್ ಮಾಡ್ಕೊಂಬಂದು ನಿಂತ್ಕೊಂಡ್ಬಿಡ್ತಾರೆ ಅಂತಿಲ್ಲ. ಅವ್ರಿಗೆ ಸ್ಪೆಷಲ್ ಟ್ರೈನಿಂಗ್ ಇದೆ. ಅವ್ರಿಗೆ ಸೇಫ್ಟಿ, ಸೆಕ್ಯೂರಿಟಿ ಇದ್ರ ಬಗ್ಗೆ ಎಲ್ಲ ಟ್ರೈನಿಂಗ್ ಕೊಡ್ತಾರೆ. ಏರ್ಕ್ರಾಫ್ಟ್ ಆಪ್ರೇಷನಲ್ಲಿ ಟ್ರೈನಿಂಗ್ ಕೊಡ್ತಾರೆ. ಏರ್ಕ್ರಾಫ್ಟ್ ಆಪ್ರೇಷನಲ್ಲಿ ಏನೋ ಒಂದು ಡೋರ್ ಹಾಕ್ತಾರೆ. ಕೆಲವ್ರು ಹೇಳ್ತಾರೆ ಏನು ಸರ್ ಕೆಲಸ ಅವ್ರಿಗೆ, ಸುಮ್ಮನೆ ಒಂದು ಡೋರ್ ಹಾಕ್ತಾರೆ. ಡೋರ್ನ ಕರೆಕ್ಟಾಗಿ ಹಾಕಬೇಕು, ಯಾಕಂದರೆ ಡೋರ್ ಬಿಚ್ಕೊಂಬಿಡ್ಬಾರ್ದು. ಡೋರ್ ಹಾಕಬೇಕಾದ್ರೆ ಕೆಲವು ಏನೇನೋ ಅವ್ರಿಗೆ ಸ್ಪೆಷಲ್ ಟ್ರೈನಿಂಗ್ ಎಲ್ಲ ಕೊಡ್ತಾರೆ. ಸೇಫ್ಟಿ ಬಗ್ಗೆ ಅದೆಲ್ಲ ಟ್ರೈನಿಂಗ್ ಕೊಡ್ತಾರೆ. ಅದನ್ನೆಲ್ಲ ಅವ್ರಿಗೂ ಸ್ಕಿಲ್ಡ್ ಪೀಪಲ್ ಅವರು. ಏರ್ ಹೋಸ್ಟೆಸ್ ಅಂದರೆ ಆರ್ಡಿನರಿ ಅಲ್ಲ, ಅವ್ರು ಸ್ಕಿಲ್ಡ್ ಪೀಪಲ್. ಅವ್ರಿಗೆಲ್ಲ ಸ್ಪೆಷಲ್ ಟ್ರೈನಿಂಗ್ ಇದೆ. ಸೊ ಇಂಥ ಟೆಕ್ನಿಕಲಿ, ಆಮೇಲೆ IT, ನಾವು ವಿ ಹ್ಯಾಡ್ ಎಂಪ್ಲಾಯ್ಡ್ ಆಲ್ಮೋಸ್ಟ್ 50 ಪೀಪಲ್ ಇನ್ IT ಫಾರ್ ಮ್ಯಾನೇಜಿಂಗ್ ದಿ ಸಾಫ್ಟ್ವೇರ್. ಆಯಿತಾ. ಆಮೇಲೆ ಮಾರ್ಕೆಟಿಂಗ್ ಪೀಪಲ್ಲು, ಏರ್ಪೋರ್ಟ್ಸ್ಗಳಲ್ಲಿ ನೋಡಿ. ಜೆಟ್ ಏರ್ವೇಸು, ಇಂಡಿಯನ್ ಏರ್ಲೈನ್ಸು, ನಾನು ಹೇಳಿದೆ ನಿಮಗೆ ಜೆಟ್ ಏರ್ವೇಸು 93ಕ್ಕೆ ಶುರುವಾಯಿತು ಅಂತ. 2006ರಲ್ಲಿ ಅಂದರೆ 13 ವರ್ಷ ಆದಮೇಲೆ ಅವರು ಬರೀ 44 ಏರ್ಪೋರ್ಟ್ಗೆ ರೀಚ್ ಆಗ್ತಿದ್ರು ಇಂಡಿಯಾದಲ್ಲಿ. ನಾವು 3 ವರ್ಷದಲ್ಲಿ 66 ಏರ್ಪೋರ್ಟ್ಗೆ ಹೋದ್ವಿ. ಅಂದರೆ 22 ಏರ್ಪೋರ್ಟು ನಮಗೆ ಮನೋಪಲಿ. ಯಾವ್ದು ಏರ್ಪೋರ್ಟ್ ಅಂತ ಕೇಳಿದ್ರೆ ಹುಬ್ಳಿ, ವಿಜಯವಾಡ, ರಾಜಮಂದ್ರಿ, ಕೊಲ್ಹಾಪುರ, ಟ್ಯೂಟಿಕಾನ್, ಡೆಹ್ರಾಡೂನ್, ಜಬ್ಬಲ್ಪುರ್, ಈ ಥರ ಏರ್ಪೋರ್ಟ್ಗಳು ಯಾರು ಹೋಗ್ತಾ ಇರಲಿಲ್ಲ. ನಾವು 22 ಏರ್ಪೋರ್ಟ್ ಓಪನ್ ಮಾಡಿದ್ವಿ ವಿತಿನ್ 3 years ಆಫ್ ಅವರ್ ಸ್ಟಾರ್ಟ್. ಅಂದ್ರೆ ನೀವೇ ಓಪನ್ ಮಾಡಿದ್ದಾ? ಅಲ್ಲ, ಏರ್ಪೋರ್ಟ್ಗಳಿದ್ವು, ಯಾರು ಹೋಗ್ತಿಲ್ಲ ಅಲ್ಲಿಗೆ, ಖಾಲಿ ಬಿದ್ದಿತ್ತು. ಅದಕ್ಕೆ ಗೌರ್ಮೆಂಟಿಗೆ ಲಾಸು. ಈ ಏರ್ಪೋರ್ಟ್ ಎಲ್ಲನೂ ಏರ್ಪೋರ್ಟ್ ಅಥಾರಿಟಿ ಆಫ್ ಇಂಡಿಯಾ ಅಂತ ಗೌರ್ಮೆಂಟ್ ಆಫ್ ಇಂಡಿಯಾದ್ದು ಆರ್ಗನೈಸೇಷನ್ ಇದೆ. ಅವರು ಓನರ್. ಅವರು ಸುಮಾರು 400 ಏರ್ಪೋರ್ಟ್ ಇದೆ ಇಂಡಿಯಾದಲ್ಲಿ. ಅದರಲ್ಲಿ ಸುಮಾರು ಒಂದು 30-40 ಏರ್ಪೋರ್ಟು ಏರ್ಫೋರ್ಸು, ನೇವಿ, ಅದೆಲ್ಲ ಇದೆ. ಒಂದು ಪ್ರೈವೇಟ್ ಏರ್ಪೋರ್ಟ್ ಒಂದು 8-10 ಇದೆ. ಉಳಿದದ್ದೆಲ್ಲ ಏರ್ಪೋರ್ಟ್ ಅಥಾರಿಟಿ ಆಫ್ ಇಂಡಿಯಾದು ಏರ್ಪೋರ್ಟ್ಸ್. ಈ ಏರ್ಪೋರ್ಟ್ಗಳಿದ್ವು. ಇವೆಲ್ಲ ಕೆಲವೆಲ್ಲ ಬ್ರಿಟಿಷ್ ಕಾಲದಲ್ಲಿ ಸೆಕೆಂಡ್ ವರ್ಲ್ಡ್ ವಾರ್ ಟೈಮಲ್ಲಿ ಏರ್ಪೋರ್ಟ್ಗಳು ಓಪನ್ ಮಾಡಿದ್ರು. ಇವಾಗ ನೀವು ವಿಜಯವಾಡ ಏರ್ಪೋರ್ಟ್ ನೋಡಿದ್ರೆ ಅದು ಸುಮಾರು ವರ್ಲ್ಡ್ ವಾರ್ ಟೈಮಲ್ಲಿ ಓಪನ್ ಆಗಿತ್ತು. ಅಂದರೆ ಸುಮ್ಮನೆ ಏರ್ಪೋರ್ಟ್ ಇರೋದು ಅಷ್ಟೇ, ಅಲ್ಲೇನು ಯಾರು ಉಪಯೋಗಿಸ್ತಾ ಇರಲಿಲ್ಲ ಏರ್ಪೋರ್ಟ್. ಡೆಹ್ರಾಡೂನ್ ಏರ್ಪೋರ್ಟ್ಗಳಿದ್ವು, ಅಂದರೆ ಇದನ್ನು ಉಪಯೋಗಿಸ್ತಾ ಇರಲಿಲ್ಲ. ಅದನ್ನೆಲ್ಲ ನಾವು ಓಪನ್ ಮಾಡಿಸಿದ್ವಿ. ಅದಕ್ಕೆಲ್ಲ ದೊಡ್ಡ ಪ್ರೊಸೀಜರ್ ಇದೆ. ಒಂದು ಏರ್ಪೋರ್ಟ್ ಫಸ್ಟ್ ಟೈಮ್ ಓಪನ್ ಮಾಡಿಸ್ಬೇಕಾದ್ರೆ ಅದಕ್ಕೆ ಪ್ರೊಸೀಜರ್ಗಳಿದೆ. ಆ ಪ್ರೊಸೀಜರ್ಗಳನ್ನೆಲ್ಲ ನಾವು ಫಾಲೋ ಮಾಡಿಸಿ ಅದನ್ನೆಲ್ಲ ಓಪನ್ ಮಾಡಿಸಿ ಒಂದು ಏವಿಯೇಷನ್ ರೆವಲ್ಯೂಷನ್ನೇ ಕ್ರಿಯೇಟ್ ಮಾಡಿದ್ವಿ. ನಮ್ಮದು ಐಡಿಯಾ ಏನು ಅಂದರೆ, ಗೋಪಿನಾಥ್ ಐಡಿಯಾ ಏನು ಅಂತಂದರೆ, ಏರ್ಕ್ರಾಫ್ಟ್ ರೈಟ್ ಬ್ರದರ್ಸು 1905ನಲ್ಲಿ ಇದನ್ನು ಶುರು ಮಾಡಿದ್ರು. ಏರ್ಕ್ರಾಫ್ಟ್ನ ಶುರು ಮಾಡಿದ್ರು 1905ನಲ್ಲಿ. 2005ನಲ್ಲಿ ಅಟ್ಲೀಸ್ಟ್ ಇಂಡಿಯಾದಲ್ಲಿ ಒಂದು ಗುಡ್ ನಂಬರ್ ಆಫ್ ಪರ್ಸೆಂಟೇಜ್ ಫ್ಲೈ ಮಾಡಬೇಕು. ಸೊ ಅದು ನಾನು ಹೇಳಿದ್ನಲ್ಲ, 1.3 crore ಇದ್ರೆ ಅಷ್ಟೇ ಆವಾಗ ಫ್ಲೈಯರ್ಸ್. ಅದು ಏನು ಒಬ್ಬ 10 ಸರಿ ಫ್ಲೈ ಮಾಡೋನು. ಆ್ಯಕ್ಚುಯಲ್ ನಂಬರ್ ಆಫ್ ಪೀಪಲ್ ಹೂ ಹ್ಯಾಡ್ ಎಕ್ಸ್ಪೀರಿಯನ್ಸ್ಡ್ ಏರ್ಕ್ರಾಫ್ಟಲ್ಲಿ ಕೂತು ಅವನಿಗೆ ಎಕ್ಸ್ಪೀರಿಯನ್ಸ್ ಆಗಿದ್ದವನು ಇಂಡಿಯಾದಲ್ಲಿ ಒಂದು 10-15 ಲಕ್ಷ ಜನ ಅಷ್ಟೇ. ಇನ್ನು ಉಳಿದವರು ಅವಾಗ ಪಾಪ್ಯುಲೇಷನ್ನು 100 ಕೋಟಿ ಚಿಲ್ಲರೆ ಇತ್ತು. 100 ಕೋಟಿಗಿಂತ ಸ್ವಲ್ಪ ಕಡಿಮೆ ಇತ್ತೇನೋ. 100 ಕೋಟಿನಲ್ಲಿ ಒಂದು 15 ಲಕ್ಷ ಜನ ಏರ್ಕ್ರಾಫ್ಟಲ್ಲಿ ಹೋಗಿದ್ರು ಅಷ್ಟೇ. ಸೊ ಇದನ್ನು ನಾವು ಚೇಂಜ್ ಮಾಡಬೇಕು ಅಂತ ಮಾಡಿದ್ವಿ. ಈಗಲೂ ದೊಡ್ಡ ಪರ್ಸೆಂಟೇಜ್ ಗ್ಯಾಪ್ ಇದೆ ಏವಿಯೇಷನ್ನೆಲ್ಲ. ಎಷ್ಟೋ ಜನ ಫ್ಲೈ ಮಾಡೇ ಇಲ್ಲ. ಹೌದು, ದೊಡ್ಡ ಪಾಪ್ಯುಲೇಷನ್ ಫ್ಲೈ ಮಾಡೇ ಇಲ್ಲ. ಅದನ್ನು ಇನ್ನೂ ಇದನ್ನು ಮುಂದೆ ತೊಗೊಂಡೋದರೆ ಇದನ್ನು ಕಾಸ್ಟ್ ಕಡಿಮೆ ಮಾಡಬೇಕು. ಗೌರ್ಮೆಂಟ್ ಎನ್ಕರೇಜ್ ಮಾಡಬೇಕು. ಇದು ಸ್ಕಿಲ್ ಡೆವಲಪ್ಮೆಂಟ್ ಇರಬೇಕು ಇದರಲ್ಲಿ. ಆಮೇಲೆ ಏರ್ಕ್ರಾಫ್ಟ್ ಫಂಡಿಂಗ್ನ ಕರೆಕ್ಟಾಗಿ ಫೆಸಿಲಿಟೇಟ್ ಮಾಡಬೇಕು. ಇದೆಲ್ಲ ಮಾಡಿದ್ರೆ ಜನಗಳಿಗೆ ಉಪಯೋಗ ಆಗುತ್ತೆ, ಟೈಮ್ ಸೇವ್ ಆಗುತ್ತೆ, ಆ್ಯಂಡ್ ಎಕಾನಮಿ ಡೆವಲಪ್ ಆಗುತ್ತೆ. ಎಕನಾಮಿಕ್ ಡೆವಲಪ್ಮೆಂಟ್ಗೆ ಶೆಡ್ಯೂಲ್ಡ್ ಏರ್ಲೈನ್ ಒನ್ ಮೋಸ್ಟ್ ಇಂಪಾರ್ಟೆಂಟ್ ಬಿಸ್ನೆಸ್. ಈಗ GDP 1% ಬೆಳಿಬೇಕಾದ್ರೆ ಏರ್ಲೈನ್ 2% ಬೆಳಿಬೇಕು ಅಂತಾರೆ. ಕಾನ್ವರ್ಸ್ ಆಲ್ಸೋ ಟ್ರೂ. ಏರ್ಲೈನ್ 2% ಬೆಳೆದ್ರೆ GDP 1% ಬೆಳೆಯುತ್ತೆ ಅಂತ ಹೇಳ್ತಾರೆ. ಇದು ವರ್ಲ್ಡ್ ವೈಡ್ ಎಕಾನಮಿಕ್ಸ್ಗಳು ಒಪ್ಕೊಂಡಿರೋ ಸಂಗತಿ ಇದು. ಸೊ ಅದನ್ನು ಗೌರ್ಮೆಂಟ್ ಆಫ್ ಇಂಡಿಯಾ, ಸ್ಟೇಟ್ ಗೌರ್ಮೆಂಟ್ಗಳು ಎನ್ಕರೇಜ್ ಮಾಡೋದು. ನಮ್ಮ ಹತ್ರ ಸುಮಾರು ಸ್ಟೇಟ್ ಗೌರ್ಮೆಂಟ್ಗಳೆಲ್ಲ ಬರ್ತಿದ್ರು ನಮಗೆ. ಮಹಾರಾಷ್ಟ್ರ ಗೌರ್ಮೆಂಟ್ ಆಗಿರ್ಬೋದು, ಅಥವಾ ಉತ್ತರ ಪ್ರದೇಶ್ ಗೌರ್ಮೆಂಟ್ ಆಗಿರ್ಬೋದು, ಆಮೇಲೆ ಆಂಧ್ರ ಪ್ರದೇಶ್ ಗೌರ್ಮೆಂಟು, ಕರ್ನಾಟಕ ಗೌರ್ಮೆಂಟು,
ಎಲ್ಲ ಬಂದು ನಮ್ಗೆ ಇಲ್ಲಿಗೆ ಫ್ಲೈಟ್ ಕನೆಕ್ಟ್ ಮಾಡಿ, ಅಲ್ಲಿ ಫ್ಲೈಟ್ ಕನೆಕ್ಟ್ ಮಾಡಿ ಅಂತ ಏರ್ ಡೆಕ್ಕನ್ ಆಫೀಸ್ಗೆ ಬರ್ತಾಯಿದ್ರು. ಸೆಕ್ರೆಟರಿ ಲೆವೆಲ್ ಪೀಪಲ್ಲು ಬರೋರು, ಬಂದು ರಿಕ್ವೆಸ್ಟ್ ಮಾಡೋರು. ಸೊ ದಟ್ ಮೀನ್ಸ್ ಇದು ಒಂದು ರೆವಲ್ಯೂಷನ್ ಕ್ರಿಯೇಟ್ ಮಾಡ್ತು. ಏವಿಯೇಷನ್ನ ಉಪಯೋಗ ಹೆಂಗೆ ಆಗ್ಬೋದು ಅನ್ನೋದು ಒಂದು ಏರ್ ಡೆಕ್ಕನ್ನು ಒಂದು ಡೆಮಾನ್ಸ್ಟ್ರೇಟ್ ಮಾಡ್ತಾರೆ. ಕೆಲವೆಲ್ಲ ನಾನು ಇವ್ರಿಗೂ ಅವಾಗ ಒಂದು ನಮ್ಮ ಮಾರ್ಕೆಟಿಂಗ್ ಪೀಪಲ್ಗೆ ಹೇಳಿದೆ, ಡಿಪಾರ್ಟ್ಮೆಂಟ್ ಆಫ್ ಪಬ್ಲಿಕ್ ಇನ್ಸ್ಟ್ರಕ್ಷನಲ್ಲಿ ಹೋಗಿ ಒಂದು ಇದರಲ್ಲಿ ಒಂದು ಲೆಸನ್ ಇದೆ, 2ನೇ ಕ್ಲಾಸ್ನಲ್ಲೋ 3ನೇ ಕ್ಲಾಸ್ನೋ ಒಂದು ಲೆಸನ್ ಇದೆ, ಮೋಡ್ ಆಫ್ ಟ್ರಾವೆಲ್ ಅಂತ. ಅದರಲ್ಲಿ ಅವ್ರು ಹೇಳ್ತಾನೆ, ಎತ್ತಿನ ಗಾಡಿಯಿಂದ ಹಿಡಿದು ಬಸ್ಸು, ಕಾರು, ಕಡೆಗೆ ವಿಮಾನ ಪ್ರಯಾಣ ಅಂತ ಬರುತ್ತೆ. ವಿಮಾನ ಪ್ರಯಾಣ ಬರೀ ಇದು ಮಾತ್ರ ಶ್ರೀಮಂತರಿಗೆ ಮಾತ್ರ ಸೀಮಿತ ಅಂತ ಅದ್ರಲ್ಲಿ ಬರ್ದೇನೆ ಅಂತ ತೆಗೆಸಿ ಅದನ್ನು ಅಂತ ಹೇಳ್ದೆ. ಅದನ್ನು ತೆಗ್ಸಿ ಫಸ್ಟ್ ತೆಗೆಸಿ ಅಂತ ಇತಿಹಾಸನ ಕ್ರಿಯೇಟ್ ಮಾಡ್ಬೋದು ಅಂತ ಹೇಳ್ಬೋದು ಸರ್. ಸರ್, ಬಹಳ ದಿವಸದಿಂದ ಒಂದು ಡೌಟ್ ಆ್ಯಕ್ಚುಲಾಗಿ ಅಂದರೆ, ಬೇಸಿಕಲಿ ನೀವು ಚಾರ್ಟೆಡ್ ಅಕೌಂಟೆಂಟು ಇದರಲ್ಲಿ ವೇರಿಯಸ್ ಇಂಡಸ್ಟ್ರೀಸ್ ಎಲ್ಲ ಸೆಟಪ್ ಮಾಡೀರಾ. ಆದರೆ ನಿಜವಾಗ್ಲೂ ನಿಮ್ಮ ಧೈರ್ಯ ಅಂತ ಹೇಳಿದ್ರೆ ಅದು ಹೇಗೆ ಸರ್ ಏವಿಯೇಷನ್ ಇದರ ಇಂಡಸ್ಟ್ರಿ ತೊಗೊಂಡು ಸೆಟಪ್ ಮಾಡ್ತೀನಿ ಅಂತ ಇದು ಇತ್ತಲ್ಲ, ಅದು ಬಹಳ ಒಂದು ದೊಡ್ಡ ಅದಕ್ಕೆ ಚಾಲೆಂಜಿಂಗ್ ಒಂದು ಮೈಂಡ್ಸೆಟ್ ಬೇಕು ಆ್ಯಕ್ಚುಲಾಗಿ. ಅದಕ್ಕೆ ಅದು ಹೇಗೆ ಅಷ್ಟು ಆ ಇಂಡಸ್ಟ್ರಿ ಬಗ್ಗೆ ಅಷ್ಟು ಸ್ಟಡಿ ಮಾಡಿ ಇದು ಮಾಡಿ ಎಷ್ಟು ಎಫರ್ಟ್ಸ್ ಹಾಕಿದ್ರಿ, ಅದೆಲ್ಲ ನಮಗೆ ನಿಜವೂ ನಾವು ಯಂಗ್ಸ್ಟರ್ ನಮ್ಮಂಥವ್ರಿಗೆ ತಿಳಿಬೇಕು ಸರ್. ಆ್ಯಕ್ಚುಲಿ ಯಂಗ್ಸ್ಟರ್ಸ್ಗೂ ಯಾಕಂದರೆ ಆ ಇಂಡಸ್ಟ್ರಿಗೆ ಹೋಗೋಕ್ಕೆ ಭಯ ಪಡೋದತ್ತೆ. ಯಾಕಂದರೆ ಕಷ್ಟ ಭಾಳ, ಅಷ್ಟು ದೊಡ್ಡ ವ್ಯಾಸ್ಟ್ ಸಬ್ಜೆಕ್ಟ್ ಬೇರೆ, ಎಷ್ಟು ಇದನ್ನು ಸ್ಟಡಿ ಮಾಡಬೇಕು, ಎಲ್ಲ ಮಾಡಬೇಕು. ಅದು ನಿಜವೂ ಒಂದು ಇನ್ಸ್ಪಿರೇಷನ್ ಸರ್, ನೀವೊಂದು ಐಕಾನ್ ಸರ್ ನೀವು ಆ್ಯಕ್ಚುಲಾಗಿ. ಅದು ಹೇಗೆ ಸಾಧ್ಯ ಆಯಿತು ನಿಮ್ಮ ಲೈಫಲ್ಲಿ? ಅದು ನಮ್ಮ ಯಂಗ್ಸ್ಟರ್ಸ್ಗೆ ಎಲ್ಲರಿಗೂ ಒಂದು ಮೋಟಿವೇಶನ್, ಇದಕ್ಕೋಸ್ಕರ ತಾವು ಸ್ವಲ್ಪ ಈ ಇನ್ಫಾರ್ಮೇಷನ್ಸ್ ಎಲ್ಲ ಕೊಡ್ಬೇಕು ಸರ್ ದಯವಿಟ್ಟು.